ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಿ ಎಲ್ಲಾ ಸ್ಪರ್ಧಿಗಳು ಮನೆಯೊಳಗೆ ಹೋಗಿದ್ದಾರೆ. ಎಲ್ಲರೂ ಕೂಡ ಈ ರೀತಿ ಇರ್ಬೇಕು, ಆ ರೀತಿ ಇರ್ಬೇಕು, ನಾನು ಒಂದಷ್ಟು ದಿನ ಈ ಮನೇಲಿ ಇರ್ಲೇಬೇಕು ಅಂತ ಲೆಕ್ಕಾಚಾರ ಮಾಡ್ತಿದ್ದಾಗ್ಲೇ ಎಲ್ಲಾ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಶಾಕ್ ಒಂದನ್ನ ನೀಡಿದ್ದಾರೆ. ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಒಂದು ವಾಯ್ಸ್ ನೋಟ್ಸ್ ನ ಕಳಿಸಿದ್ದಾರೆ. ಏನಂತ ಅಂದ್ರೆ ನಿಮ್ಮಲ್ಲಿರುವ ಒಬ್ಬ ಸ್ಪರ್ಧಿಯನ್ನ ನೀವು ನಾಮಿನೇಟ್ ಮಾಡ್ಬಿಟ್ಟು ಹೊರಗಡೆ ಕಳಿಸ್ಬೇಕು, ಆ ಆಯ್ಕೆ ನಿಮ್ದೇ ಆಗಿರುತ್ತೆ ಅಂತ ಬಿಗ್ ಬಾಸ್ ಒಂದು ಚಮಕ್ನ ನೀಡಿದ್ದಾರೆ. ಈಗಷ್ಟೇ ಬಂದು ಒಂದು ದಿನ ಆಗಿದೆ ಅಷ್ಟೇ, ಅಷ್ಟರಲ್ಲೇ ಸ್ಪರ್ಧಿಗಳ ಮಧ್ಯೆ ಬೆಂಕಿ ಹತ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಆಕ್ಟರ್ ಅಶ್ವಿನಿ ಅವರು ಸ್ಪಂದನಾ ಸೋಮಣ್ಣ ಅವರ ಹೆಸರನ್ನ ತಗೊಂಡು ಹೇಳ್ತಾರೆ, ಸ್ಪಂದನಾ ಅವರಿಗೆ ಹೊರಗಡೆ ಹೆಚ್ಚಿನ ಅವಕಾಶಗಳಿದೆ, ಸೊ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಲಿ ಅನ್ನುವಂತಹ ಹೇಳಿಕೆಯನ್ನ ನೀಡ್ತಾರೆ. ಆದ್ರೆ ಸ್ಪಂದನಾ ಅವರು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನಾನು ಡಿಸರ್ವ್ ಇದ್ದೀನಿ, ನಾನು ಬಿಗ್ ಬಾಸ್ ಮನೆಯೊಳಗೆ ಇದ್ದೇ ಇರ್ತೀನಿ, ನಾನು ಬಂದಿರೋದೇ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಆಟ ಆಡೋಕೆ ಅಂತ ಹೇಳಿದ್ದಾರೆ. ಇವರ ಕಾನ್ಫಿಡೆನ್ಸ್ ಲೆವೆಲ್ ನೋಡ್ತಾ ಇದ್ರೆ 100% ಇವರು ಬಿಗ್ ಬಾಸ್ ಮನೆಯೊಳಗೆ ಇದ್ದೇ ಇರ್ತಾರೆ. ತಕ್ಷಣಕ್ಕಂತೂ ಎಲಿಮಿನೇಟ್ ಆಗುವ ಯಾವ ಚಾನ್ಸಸ್ ಕೂಡ ಇಲ್ಲ. ಇನ್ನು ಎರಡನೆಯದಾಗಿ ಜಾನ್ವಿ ಅವರು ಹೇಳ್ತಾರೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ತಪ್ಪ ಮಾತಾಡ್ಕೊಂಡು ಬಿಗ್ ಬಾಸ್ಗೆ ಬಂದಿದ್ದಾರೆ, ಸೊ ಅವ್ರೇನು ಇಲ್ಲಿರೋದ್ ಬೇಡ, ಹೋದ್ರೆ ಬೆಟರ್ ಅನ್ನೋ ತರ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಅವರ ಮುಖ ಕೂಡ ಇಷ್ಟೇ ಚಿಕ್ಕದಾಗುತ್ತೆ.